ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ಬೆಳಿಗ್ಗೆನೆ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಲೇಔಟಲ್ಲಿ ನಮ್ಮ ಗಣೇಶಂದು 48 ಡೇಸ್ ಕಂಪ್ಲೀಟ್ ಆಯಿತು. ಹಾಗಾಗಿ ಅಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ನಾನೊಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಮೇಕಪ್ ಮಾಡೋಕ್ಕೆ ಬರಲ್ಲ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಸೊ ಒಂದು ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಐಬ್ರೋ ಫಿಲ್ ಮಾಡಿಕೊಂಡು ಸೊ ಹಾಗೆಯೇ ಒಂದು ಕಾಜಲ್ನ ಹಾಕ್ಕೊಳ್ತಾ ಇದ್ದೀನಿ. ಯೂಶಲಿ ನಾನು ಯಾವಾಗಲೂ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನೇನು ಪ್ರೊಫೆಷನಲ್ ಆಗಿ ಯಾವುದೂ ನನಗೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಸೊ ನಾನು ಮಾಡ್ಕೊಳ್ಳೋದಕ್ಕೆ ಓಕೆ ಅಷ್ಟಾಗಿ ಬರುತ್ತೆ. ಆಮೇಲೆ ಲಿಪ್‌ಸ್ಟಿಕ್‌ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ಲೈನ್ ಕೊಟ್ಟು ಆಮೇಲೆ ಲಿಪ್‌ಸ್ಟಿಕ್‌ನ ನಾವು ಅಪ್ಲೈ ಮಾಡೋದ್ರಿಂದ ಒಂದು ಲುಕ್ ಚೆನ್ನಾಗಿ ಬರುತ್ತೆ. ಮತ್ತು ಅದು ಬೇರೆ ಕಡೆ ಕೆಳಗಡೆ ಎಲ್ಲ ಮರ್ಜ್ ಆಗೋದಿಲ್ಲ. ಸೊ ಸ್ಪ್ರೆಡ್ ಆಗೋದಿಲ್ಲ. ಸೊ ಹಾಗಾಗಿ ಯೂಶಲಿ ನಾನು 2 ಲಿಪ್‌ಸ್ಟಿಕ್‌ನ ಮರ್ಜ್ ಮಾಡ್ತೀನಿ. 2ನೂ ಮಿಕ್ಸ್ ಮಾಡಿ ಹಚ್ಕೊಂಡಾಗ ಒಂದು ಬೇರೆ ಕಲರು ಬರುತ್ತೆ ನನಗೆ. ಸೊ ಹಾಗಾಗಿ ನಾನು ಯಾವಾಗ್ಲೂನು ಅಷ್ಟೇ 2 ಲಿಪ್‌ಸ್ಟಿಕ್‌ನ ಹಾಕ್ಕೊಳ್ತೀನಿ. ಒಂದು ಸೊ ಹಾಗೇನೆ ಹೇರ್ ಸ್ಟೈಲ್ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಸುಮ್ಮನೆ ಹಾಗೆ ಒಂದು ಕೂದಲನ್ನ ಬಾಚ್ಕೊಳ್ತಾ ಇದ್ದೀನಿ. ನಾನು ನಿನ್ನೆ ಎಲ್ಲ ಮೆಹಂದಿ ಹಾಕ್ಕೊಂಡಿದ್ದೆ. ಹಾಗಾಗಿ ನನ್ನ ಕೂದಲು ಎಷ್ಟು ಸಾಫ್ಟ್ ಕಾಣಿಸ್ತಾ ಇದೆ ಗೊತ್ತಾ? ಸ್ವಲ್ಪ ಇದನ್ನೆಲ್ಲ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸಾಫ್ಟ್ ಸಿಲ್ಕಿ ಥರ ಅನ್ನಿಸ್ತಾ ಇದೆ. ಸೊ ಈ ಇಯರಿಂಗ್‌ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸೆಟ್ಟು ಒಂದು ನೆಕ್ ಪೀಸ್ ಇದೆ. ಸೊ ಹಾಗಾಗಿ ಸಿಂಪಲ್ಲಾಗಿ ಆ ನೆಕ್ ಪೀಸ್‌ನ ಹಾಕ್ಕೊಳ್ಳೋಣ ಅಂತ. ಇಯರಿಂಗು ಇದು ಲಾಸ್ಟ್ ಟೈಮ್ ಎಲ್ಲ ತೋರಿಸಿದ್ದೀನಿ ಇದು. ಹಾಸನಲ್ಲಿ ತಗೊಂಡಿದ್ದು ನನ್ನ ಫ್ರೆಂಡು ಅನಗಾಸ್ ಇದರಲ್ಲಿ. ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡೆ ಸಾಕು ಅಂತ. ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ನಾನು ಒಂದು 2, 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಈ ಸ್ಯಾರಿನ. ತುಂಬ ಜನ ನೋಡಿರ್ತೀರ. ಇದು ಹೊಸದೇನಲ್ಲ ಹಳೇ ಸ್ಯಾರಿನೇ. ಬಟ್ ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗತ್ತೆ. ಸೊ ಹಾಗಾಗಿ ಯಾವಾಗಲೂ ಇದನ್ನ ಹಾಕ್ಕೊಳ್ಳೋದಕ್ಕೆ ಇಷ್ಟ. ಸೊ ರೆಡಿ ಆಗಾಯ್ತು. ಇವಾಗ ಒಂಚೂರು ಲಿಪ್‌ಸ್ಟಿಕ್‌ನ ತಗೊಂಡು ಹಾಗೇನೆ ಐ ಶ್ಯಾಡೋ ಥರ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನಾನೇನು ಜಾಸ್ತಿ ಐ ಶ್ಯಾಡೋಸ್ ಎಲ್ಲ ಏನು ಯೂಸ್ ಮಾಡಲ್ಲ. ಇದೆ ನನ್ನ ಹತ್ರ. ಬಟ್ ಅದನ್ನೆಲ್ಲ ಹಾಕ್ಕೊಳ್ಳೋಕ್ಕೆಲ್ಲ ನಂಗೆ ಅಷ್ಟೊಂದೇನು ಲೈಕ್ ಆಗಲ್ಲ. ಸಿಂಪಲ್ ಮೇಕಪ್ ಯಾವಾಗ್ಲೂ ಇಷ್ಟಪಡ್ತೀನಿ. ಈಗ ಲಾಸ್ಟಲ್ಲಿ ಒಂದು ಬಿಂದಿ ಇಟ್ಟರೆ ಮುಗೀತು. ಒಂದು ಸ್ವಲ್ಪ ಮ್ಯಾಚಿಂಗ್ ಬಿಂದಿ ಹಾಕೊಳ್ಳೋದು ಅಂದರೆ ನಂಗೆ ಸಖತ್ ಇಷ್ಟ. ಹಾಗಾಗಿ ಅದರದ್ದೇ ಮ್ಯಾಚಿಂಗ್ ಬಿಂದಿ. ಮೇಲ್ಗಡೆ ಸೀರೆ ಉಟ್ಟಾಗ ಸಿಂಧೂರ ಇಟ್ರೇನೆ ಒಂಥರ ಲುಕ್ಕು ಸ್ಯಾರಿಗೆ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಒಂಚೂರು ಕುಂಕುಮ ಇಟ್ಕೊಳ್ಳೋಣ. ಸೊ ಇವಾಗ ನನ್ನ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಈಗ ರೆಡಿ ಆಗೋದಕ್ಕೆ ಬರ್ತಾ ಇದ್ದಾರೆ. ಇಷ್ಟೊತ್ತು ಟಿವಿ ನೋಡ್ಕೊಂಡು ಕೂತಿದ್ರು. ಸೊ ಹೋಗೋಣ ದೇವಸ್ಥಾನದ ಹತ್ರ. ಇದು ನನ್ನ ಫೈನಲ್ ಲುಕ್ ಆಗಿರುತ್ತೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ಬನ್ನಿ ಬೇಗ ಹೋಗಿ ಯಾವ ಥರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ. ज्योतिकरं ಒಂಚೂರು ಕರ್ಪೂರ ज्योतिसत्यं ಇಸ್ಕೊಳ್ಳಿ ಶೋಭಾ. ज्योतिसायं ज्योति श्रीमहालक्ष्मी नमोऽस्तुते दीपलक्ष्म्ये नमः अनया महागणपति पूजापूर्वक पुण्याः नवग्रह पूजा नवग्रह होम महागणपति होम पूजाकाले स्थिरो भव दीपलक्ष्म्ये नमः हरिद्राचूर्णं समर्पयामि कुङ्कुमचूर्णं समर्पयामि सिन्दूरचूर्णं समर्पयामि पुष्पमालिकां समर्पयामि ಯಾವುದೇ ಒಂದು ಕೆಲಸ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಪೂಜೆ ಆದ್ರೂ ಅಷ್ಟೇನೆ, ಅದಕ್ಕೆ ಒಂದು ಮುಕ್ತಾಯ, ಒಂದು ಅಂತ್ಯ ಅನ್ನೋದಿರುತ್ತೆ. ಹಾಗೆಯೇ ಇವತ್ತು ನಮ್ಮ ಗಣೇಶನ ದೇವಸ್ಥಾನದಲ್ಲಿ 48ನೇ ದಿನದ ಪೂಜೆ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಲೇಔಟಿನ ಪ್ರತಿಯೊಬ್ಬರೂ ಸೇರಿಕೊಂಡು ಮಾಡ್ತಾ ಇರುವಂಥ ಕಾರ್ಯಕ್ರಮ ಇವತ್ತು. ಇವತ್ತು ಗಣಪತಿ ಹೋಮ ಇದೆ, ನವಗ್ರಹ ಹೋಮ ಇದೆ, ಗಣಪತಿಗೆ ಅಭಿಷೇಕ ಇದೆ, ಅಲಂಕಾರ ಇದೆ, ಅನ್ನ ಸಂತರ್ಪಣೆ ಇದೆ. ಸೊ ಎಲ್ಲದನ್ನು ನೆರವೇರಿಸೋದಕ್ಕೆ ಅಂತ ಪ್ರತಿಯೊಬ್ಬರೂ ಇಲ್ಲಿ ಸೇರ್ಕೊಂಡಿದ್ದಾರೆ. ಹಾಗೇನೆ ಎಷ್ಟು ಬೇಗ 48 ದಿನ ಆಗೋಯ್ತು ಅಂತ ನಾವೆಲ್ಲ ಲೇಡೀಸೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಪ್ರತಿದಿನ ಒಬ್ಬೊಬ್ಬರು ಮನೆ ಕಡೆಯಿಂದ ಪೂಜೆ, ಅಭಿಷೇಕ, ಅಲಂಕಾರ, ಅನ್ನ ಸಂತರ್ಪಣೆ ಪ್ರತಿಯೊಬ್ಬರು ಒಂದೊಂದು ದಿನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ನಡೀತಾ ಇತ್ತು. ಇಷ್ಟು ಬೇಗ 48 ದಿನ ಆಗೋಯ್ತಾ ಅಂತ ನಮಗೆ ಅನ್ನಿಸ್ತಾ ಇತ್ತು. ಎಷ್ಟು ಬೇಗ ದಿನಗಳು ಓಡ್ತಾ ಇದೆ ಅಂತ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಹಾಗೆಯೇ ಹೋಮ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಪುರೋಹಿತರು ಬಂದು ಪೂಜೆ ಎಲ್ಲ ನೆರವೇರಿಸ್ಕೊಡ್ತಾ ಇದ್ರು. ನಿಜವಾಗ್ಲೂ ಸಖತ್ ಖುಷಿ ಆಗತ್ತೆ. ಎಲ್ಲ ಕಡೆನೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಲೇಔಟಲ್ಲಿ ಈ ಥರ ಎಲ್ಲ ಸೇರ್ಕೊಂಡು ಮಾಡೋದಂತೂ ಸಖತ್ ಖುಷಿ ಆಗತ್ತೆ. ಸೊ ಎಲ್ಲೋ ದೂರದಲ್ಲಿರೋ ದೇವಸ್ಥಾನಗಳಿಗೆ ಹೋಗೋದಿನ ನಮ್ಮ ಲೇಔಟಲ್ಲೇ ಒಂದು ಪುಟ್ಟ ದೇವಸ್ಥಾನ ಆಗಿರೋದ್ರಂತೂ ತುಂಬಾ ಖುಷಿ ಆಗತ್ತೆ. ಎಲ್ಲ ಕಡೆ ಮನೆಗಳೆಷ್ಟು ಇಂಪಾರ್ಟೆಂಟೋ ದೇವಸ್ಥಾನನೂ ಅಷ್ಟೇ ಇಂಪಾರ್ಟೆಂಟು. ನಮಗೇನೇ ಕಷ್ಟ, ಸುಖ, ನೋವು, ಮನಸ್ಸಿಗೆ ಬೇಜಾರು ಏನೇ ಆದ್ರೂ ನಾವು ಪಟ್ ಅಂತ ಓಡೋಗಿ ದೇವಸ್ಥಾನದಲ್ಲಿ ಗಣೇಶನಿಗೆ ಬೇಡ್ಕೊಂಡ್ರೆ
ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಆಯುಸ್ಸು, ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಂಡ್ರೆ ಭಗವಂತ ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆನೇ ಜೀವನ ಅಲ್ವಾ? ಸೊ ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಖುಷಿ ಇತ್ತು. 48 ದಿನಗಳ ಕಾಲ ಯಾವ ಥರ ಆಗುತ್ತೋ ಪೂಜೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ವಿ. ಬಟ್ ತುಂಬ ಚೆನ್ನಾಗಾಯ್ತು. ಇದು ಕೊನೆ ದಿನ ಆಗಿರತ್ತೆ. ನಮ್ಮ ಲೇಔಟಲ್ಲಿರೋ ಎಲ್ಲ ಪುಟಾಣಿ ಮಕ್ಳುಗಳನ್ನು ಕೂಡ ಇವತ್ತು ಸ್ಕೂಲಿಗೆ ಬಂಕ್ ಮಾಡಿ ಮದುವೆ ಮನೆಗೆ ಹೋಗೋ ಥರ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ನೀವೇನಕ್ರೆ ರಜಾ ಹಾಕಿದ್ದೀರಾ ಇವತ್ತು ಅಂದರೆ, ನಾವಿಲ್ಲದೆ ಇದ್ರೆ ಗಣೇಶ ಬೇಜಾರು ಮಾಡ್ಕೊಳಲ್ವಾ ಆಂಟಿ, ಅದಕ್ಕೆ ನಾವು ರಜಾ ಹಾಕಿದ್ದೀವಿ ಅಂತಾರೆ. ಅಣ್ಣವರೆಲ್ಲ ರಜಾ ಹಾಕಿದಾರಲ್ಲ, ನಾವೇನು ಕಮ್ಮಿ ಅಂತ ಅವರು ರಜಾ ಹಾಕಿದ್ದಾರೆ. ಸೊ ರಜಾ ಹಾಕಿದ್ದೀರಲ್ಲ, ನಾಳೆ ಇರೋದು ನಡೀರಿ, ನಿಮ್ಮ ಪ್ರಿನ್ಸಿಪಾಲಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಅಂದರೆ, ಬೇಡ ಬೇಡ ಆಂಟಿ ಇವತ್ತು ಒಂದಿನ ಇರ್ತೀವಿ ಅಷ್ಟೇನೆ ಅಂತ ಎಲ್ಲ ಮಕ್ಳುಗಳು ಫುಲ್ ಖುಷಿಯಾಗಿ ಸಂಭ್ರಮಿಸ್ತಾ ಇದ್ರು. ಸೊ ಹೋಮ ಎಲ್ಲ ಮುಗಿದ್ಮೇಲೆ ನವಗ್ರಹ ಪೂಜೆ ಮಾಡಿದ್ರು. ಸುತ್ತ ನವಗ್ರಹ ಕಟ್ಟೆಗೆ ಅವರು ಅಭಿಷೇಕ, ಪೂಜೆ ಎಲ್ಲ ಮಾಡಿದ್ದಾಯ್ತು. ಫೈನಲಿ ನಮ್ಮ ಗಣೇಶನು ರೆಡಿಯಾಗಿ ಕೂತೇ ಬಿಟ್ರು. ಅಲಂಕಾರ ಮಾಡಿ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾವೆಲ್ಲರೂ ಲೇಡೀಸು ಅಲ್ಲೇನೆ ನಿಂತ್ಕೊಂಡು ಕಾಯ್ತಾ ಇದ್ವಿ. ಸೊ ನಮ್ಮ ಗಣೇಶನ್ ನೋಡೋದಕ್ಕೆ ಅಂತಾನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಗಣೇಶ. ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯ್ತು. ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ಬಂದಿರೋಂಥ ಅಷ್ಟು ಜನಕ್ಕೂ ಸೊ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಎಲ್ಲರಿಗೂ. ಹಾಗೇನೆ ನಾವಿನ್ನೇನು ರೆಡಿ ಆಗಿದ್ದೀವಲ್ಲ, ಲೇಡೀಸ್ ಎಲ್ಲ ರೆಡಿ ಆದಮೇಲೆ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೇಗೂ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಿ ಅಂತ ಕಾಯ್ತಾ ಇದ್ವಿ. ಸೊ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಿಂದ್ವಿ. ಹಿಂದಿನ ದಿನನೇ ಮೋದಕ ಮಾಡಿದ್ವಿ. ಸೊ ಎಷ್ಟೊಂದು ಮೋದಕ, ಒಂದು 200 ಮೋದಕ ಏನೋ ಮಾಡಿದ್ವಿ. ಮೋದಕದ್ದು ಹೋಮಗೆಲ್ಲ ಹಾಕ್ಬೇಕು ಅಂತ ಹೇಳಿದ್ರು. ಅದ್ರದ್ದೊಂದು ವಿಡಿಯೋ ತಗೊಳಕ್ಕಾಗಲಿಲ್ಲ. ನಾವೆಲ್ಲ ಲೇಡೀಸು ಸೇರಿಕೊಂಡು ಮೋದಕ ಪ್ರಿಯ ಅಲ್ವಾ ಗಣೇಶ, ಹಾಗಾಗಿ ಮೋದಕ ಮಾಡಿ ಇಟ್ಟಿದ್ವಿ. ಬಂದೋರ್ಗೆಲ್ಲ ಮೋದಕ ಕೂಡ ಹಂಚಿದ್ರು. ಸೊ ಫೈನಲಿ ಗಣೇಶ ರೆಡಿಯಾಗಿ ಅಲಂಕಾರ ಮಾಡಿ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ಗಣೇಶ. ನಾವೂನು ರೆಡಿ ಆಗಿದ್ದೀವಲ್ಲ ಅಂತ ಒಂದಷ್ಟು ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀವಲ್ಲ ಲೇಡೀಸ್ ಎಲ್ಲ ಫೋಟೋ ತಗೊಂಡ್ವಿ. ಆಮೇಲೆ ಭರ್ಜರಿಯಾಗಿ ಅಡುಗೆ ಮಾಡಿಸಿದ್ರು. ಅಲ್ಲೇನೆ ಊಟ. ಎಲ್ಲರಿಗೂ ಬಂದವ್ರಿಗೆಲ್ಲ ಊಟ. ಅವ್ರವರೇನೆ ವಾಲಂಟಿಯರಿಯಾಗಿ ಎಲ್ಲರೂ ಬಡಿಸ್ತಾ ಇದ್ರು. ನಾವೂನು ಊಟಕ್ಕೆ ಕೂತ್ಕೊಂಡು ಊಟಮೆಲ್ಲ ಮುಗಿಸ್ಕೊಂಡ್ವಿ. ಸೊ ಮಧ್ಯಾಹ್ನ ಆಗೇ ಹೋಯ್ತು. ಊಟ ಮುಗಿಸ್ಕೊಳ್ಳೋದ್ರೊಳಗೆ 2 ಗಂಟೆ ಆಯ್ತು. ಮುಗ್ದಾದ್ಮೇಲೆ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ಗಣೇಶನ ದೇವಸ್ಥಾನದಲ್ಲಿ ಮಧ್ಯಾಹ್ನನೇ ಪೂಜೆ ಹಾಗೇನೆ ಮಧ್ಯಾಹ್ನಕ್ಕೇನೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹೇಗೋ ಆಫೀಸ್ ರಜಾ ಮಾಡಿದೀವಿ, ಮಕ್ಳಿಗೂ ಕೂಡ ರಜಾ ಹಾಕ್ಸಿದೀವಿ. ಮಧ್ಯಾಹ್ನ ಆದ್ಮೇಲೆ ಏನ್ ಮಾಡೋದು, ವೇಸ್ಟ್ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು, ನಿಮ್ಗೊಂದು ಒಳ್ಳೆ ಕಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಹೋಗೋಣವಾ ಅಂತ ಹೇಳಿದ್ರು. ಆಯ್ತು ಅಂತ ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮವ್ರ ಫ್ಯಾಮಿಲಿ ಹಾಗೇನೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಹೊರಟ್ವಿ. 2 ಕಾರಲ್ಲಿ 3 ಫ್ಯಾಮಿಲಿಯವರು ಹೊರಟ್ವಿ. ಬಂದಿದ್ದಾದ್ಮೇಲೆ ಅನ್ನಿಸ್ತು, ಬರ್ಲಿಲ್ಲ ಅಂದಿದ್ರೆ ಇಂಥ ಒಂದೊಳ್ಳೆ ದೇವಸ್ಥಾನನ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ಬೆಂಗಳೂರು ಟು ಹಾಸನಲ್ಲಿರೋಂಥ ಹೈವೇನಲ್ಲಿ ಹಿರಿಸೇವೆ ಸಿಗತ್ತೆ. ಅಲ್ಲಿಂದ ಒಳಗಡೆ ನುಗ್ಗೇಳ್ಳಿಗೆ ಹೋಗೋ ರೋಡಲ್ಲಿ ಸಿಗತ್ತೆ ಶನಿಮಹಾತ್ಮನ ದೇವಸ್ಥಾನ. ನಿಜವಾಗ್ಲೂನು ಮನೇನ ನೀವು ಡ್ಯೂಪ್ಲೆಕ್ಸ್ ನೋಡಿರ್ತೀರಾ, ಬಂಗ್ಲೆನ ಡ್ಯೂಪ್ಲೆಕ್ಸ್ ನೋಡಿರ್ತೀರಾ. ಆದ್ರೆ ದೇವಸ್ಥಾನನ ಎಲ್ಲಾದ್ರೂ ಡ್ಯೂಪ್ಲೆಕ್ಸ್ ನೋಡಿದ್ದೀರಾ? ನೋಡಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯೆಸ್ ನಾವು ನೋಡಿದೀವಿ ಅಂತ. ನಾನು ಆಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು. ತುಂಬಾ ಚೆನ್ನಾಗಿದೆ ಕಣ್ರಿ ನಿಜವಾಗ್ಲೂನು. ಶನಿಮಹಾತ್ಮನ ಮುಂದೆ ನಿಂತಾಗಂತೂ ನಂಗೆ ಸಖತ್ತು ಖುಷಿ ಆಗ್ತಾ ಇತ್ತು. ಹಾಗೇನೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ನಾವೆಲ್ಲರಿಗೂನು ಅರ್ಚನೆ ಮಾಡಿಸಿದ್ರು. ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಂಡ್ರು. ಇನ್ನೊಂದು ಹೇಳ್ಬೇಕು ಅಂದ್ರೆ ದೇವಸ್ಥಾನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ಎಲ್ಲೂ ಬೋರ್ ಅನ್ನಿಸ್ತಾ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ಒಂಥರ ಪ್ರಶಾಂತಮಾನವಾಗಿತ್ತು. ಸೈಲೆಂಟ್ ಆಗಿತ್ತು. ನಿಜವಾಗ್ಲೂನು ಸಖತ್ ಖುಷಿ ಆಯ್ತು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಶನಿಮಹಾತ್ಮ ಮತ್ತೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೇಲ್ಗಡೆ ಯಾವ್ಯಾವ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದೊಂದನ್ನು ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಹಾಗೇನೆ ಶನಿಮಹಾತ್ಮ ನಿಮಗೂ ಕೂಡ ಒಳ್ಳೇದ್ಮಾಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಕೆಳಗಡೆ ಶನಿಮಹಾತ್ಮನ ದರ್ಶನ ಮಾಡ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಎಲ್ಲರೂ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ ಇವಾಗ. ಇಲ್ಲಿಂದ ಶುರುವಾಗುತ್ತೆ ಎಲ್ಲ ದೇವತೆಗಳಿಗೂ. ಸೊ ಎಲ್ಲ ದೇವರುಗಳು ಶನಿಮಹಾತ್ಮನ ತಾಯಿ ಛಾಯಾದೇವಿ, ತಂದೆ ಸೂರ್ಯದೇವ. ಸೊ ನಿಜವಾಗ್ಲೂ ಒಂದೊಂದು ದೇವರುಗಳಿಗೂ ಅಲ್ಲೇನೆ ಮೇಲ್ಗಡೆ ನೇಮ್ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಚಂದ್ರದೇವ. ಹಾಗೇನೆ ಮುಂದೆ ಬಂದ್ರೆ ಒಂದೊಂದು ದೇವರುಗಳಿಗೂ ಒಂದೊಂದು ಸಪ್ರೇಟ್ ರೂಮ್ಗಳ ಥರ ಮಾಡಿದ್ದಾರೆ. ಮಂಗಳ ದೇವ. ಎಲ್ಲ ಗ್ರಹಗಳಿಗೂ ಎಲ್ಲ ಗ್ರಹಾದಿ ದೇವತೆಗಳಿಗೂ ಬುಧ ದೇವರಾಗಿರ್ಬೋದು. ನೋಡಿ ಮೇಲ್ಗಡೆನೆ. ಹಾಗೆಯೇ ಸಾಯಿ ಬಾಬಾ, ಬಾಲಾಜಿ. ಸೊ ಅಲ್ಲೇನೆ ಪಕ್ಕದಲ್ಲಿ ಗುರುದೇವ, ಶುಕ್ರದೇವ. ಪ್ರತಿಯೊಂದು ಗ್ರಹಗಳಿಗೂ ದೇವರುಗಳಿಗೂ ಅಲ್ಲೇನೆ ರಾಹು ಗ್ರಹ, ಆಮೇಲೆ ಕೇತು ಗ್ರಹ,
ಸೊ ಪಕ್ಕದಲ್ಲಿ ಪ್ರತಿಯೊಂದಕ್ಕೂನು ಹಾಗೇನೇ ಆ ವಿಗ್ರಹನ ನನ್ನ ಮಗ ಝೂಮ್ ಮಾಡಿಲ್ಲ. ಆಂಜನೇಯ ಸ್ವಾಮಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಮಧರ್ಮರಾಜನ್ನ ಪೂಜೆ ಮಾಡೋದೆಲ್ಲಾದ್ರೂ ಕೇಳಿದ್ದೀರಾ? ನಾನಂತೂ ಎಲ್ಲೂ ನೋಡಿರ್ಲಿಲ್ಲ. ಫಸ್ಟ್ ಟೈಮ್. ಹಾಗೇನೆ ಬ್ರಹ್ಮದೇವ. ಬ್ರಹ್ಮನಿಗೆ ಪೂಜೆ ಇಲ್ಲ ಭೂಲೋಕದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮದೇವನ್ನೂ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ದೊಡ್ಡ ವಿಗ್ರಹ. ಇದೆಲ್ಲದೂನು ಇರೋದು ಫಸ್ಟ್ ಫ್ಲೋರಲ್ಲಿ. ಶನಿ ಮಹಾತ್ಮ, ಹಾಗೇನೆ ಮುನೇಶ್ವರ ಸ್ವಾಮಿ, ಈ ಕಡೆ ಭೂದೇವಿ ಅಂತೆ. ಹಾಗೇನೆ ಇಲ್ಲಿ ಈ ನಾವು ತಗೊಂಡೋಗಿರೋ ಅಂತ ಎಣ್ಣೆನ ಇಲ್ಲಿ ಅಭಿಷೇಕ ಕೂಡ ಮಾಡ್ತಾರೆ. ಹಾಗೇನೆ ಅದನ್ನ ಅಭಿಷೇಕ ಮಾಡಿರೋ ಎಣ್ಣೆನ ಮನೆಗೆ ತಂದು ಕೈಕಾಲು ಏನಾದ್ರು ನೋವಾಗಿದ್ರೆ ಸೊ ಅಂತ ಜಾಗಕ್ಕೆ ಹಚ್ಕೊಳ್ಬೋದಂತೆ. ಅಲ್ಲೇನೆ ಕೊಡ್ತಾರೆ. ಮೇಲಿಂದ ನೋಡಿ ಫಸ್ಟ್ ಫ್ಲೋರ್ ಇಂದ ಈ ತರ ಕಾಣಿಸ್ತಾ ಇದೆ. ಡ್ಯೂಪ್ಲೆಕ್ಸ್ ದೇವಸ್ಥಾನ, ಡ್ಯೂಪ್ಲೆಕ್ಸ್ ಟೆಂಪಲ್ ಇದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕಣ್ರಿ. ಸಾಧ್ಯವಾದ್ರೆ ಒಂದ್ಸತಿ ವಿಸಿಟ್ ಮಾಡಿ. ನನ್ಗಂತೂ ಬೇರೆ ಯಾವ್ದೋ ಸ್ಟೇಟಲ್ಲಿ ಇದೀವೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ನೋಡಿ, ಎದುರುಗಡೆ ನಿಂತ್ಕೊಂಡು ಈ ತರ ಝೂಮ್ ಮಾಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೇಲ್ಗಡೆ ಶನಿ ಮಹಾತ್ಮಂದು ಮತ್ತೆ ಮುನೇಶ್ವರ ಸ್ವಾಮಿ, ಈ ಕಡೆ ಭೂದೇವಿದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಳಗಡೆನೆ ದೇವಸ್ಥಾನನೂ ಅಷ್ಟೇ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಎಷ್ಟು ದೊಡ್ಡ ವಿಶಾಲವಾದ ದೇವಸ್ಥಾನ. ನಿಜವಾಗ್ಲೂ ಸಖತ್ ಖುಷಿ ಆಗತ್ತೆ. ನನಗಂತೂ ಬರೋದಕ್ಕೆ ಮನ್ಸಿರ್ಲಿಲ್ಲ. ನಾವು ತುಂಬ ಹೊತ್ತು ದೇವಸ್ಥಾನದಲ್ಲೇನೆ ಕೂತ್ಕೊಂಡಿದ್ವಿ ಸಂಜೆವರೆಗೂನು. ಸೊ ಎಲ್ಲ ದೇವರುಗಳ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಂತೂ ಸಖತ್ ಇಷ್ಟ ಆಯ್ತು ನನಗೆ. ಹಾಗೇನೆ ನನ್ನ ಫೇವರೇಟು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಇದೆ. ಅಲ್ಲೇನೆ ಅಮ್ಮನವ್ರ ದರ್ಶನನೂ ಕೂಡ ಮಾಡಿದ್ವಿ. ತುಂಬಾನೇ ಖುಷಿ ಆಯ್ತು. ನನಗಂತೂ ಚಾಮುಂಡೇಶ್ವರಿ ಅಮ್ಮನವರು ಅಂದ ತಕ್ಷಣ ನಾನು ಎಲ್ಲಿದೆ ಅಂತ ಓಡೋದೆ. ಹಿಂದೆಗಡೆನೆ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನ ಇದೆ. ಅಲ್ಲೂ ಕೂಡ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿದ್ವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನಮಗೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ, ಇವಾಗ ನಾವೇನಾದ್ರೂ ಜಮೀನು ತಗೊಳ್ಬೇಕಾಗಿರುತ್ತೆ, ಮನೆ ಕಟ್ಟಬೇಕಾಗಿರುತ್ತೆ, ಮಕ್ಳಿಲ್ದೇ ಇರೋರಿಗೆ, ಮ್ಯಾರೇಜ್ ಆಗಿಲ್ದೇ ಇರೋರಿಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ನಾವಲ್ಲಿ ಸಂಕಲ್ಪ ಮಾಡಿ ₹150 ಕೊಟ್ಟು ಒಂದು ಚೀಟಿನ ತಗೊಳ್ಬೇಕಾಗುತ್ತೆ. ತಗೊಂಡು ಅಲ್ಲಿ ಅವರು ನವಧಾನ್ಯಕ್ಕೆ ಪೂಜೆ ಮಾಡಿಕೊಡ್ತಾರೆ. ಪೂಜೆ ಮಾಡಿದ್ದಾದ್ಮೇಲೆ ಆ ಹಳದಿ ಕಲರ್ ಬಟ್ಟೆನಲ್ಲಿ ₹1 ಕಾಯಿನ್ನ ಕಟ್ಟಿ ಅದನ್ನ ಸಂಕಲ್ಪ ಮಾಡಿ ಶನ್ಮಾತ್ಮ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ. ನಾವದನ್ನ ಅನ್ಕೊಂಡು ನಾವೇನು ನಮ್ದೇನು ಕಷ್ಟ ಇರುತ್ತೆ, ನಮ್ದೇನು ಬೇಡಿಕೆ ಇರುತ್ತೆ ಅದ್ರ ಹತ್ರ ಹೇಳ್ಕೊಂಡು ದೇವಸ್ಥಾನದ ಹಿಂಭಾಗದಲ್ಲಿ ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಹೋಗಿ ನಾವಲ್ಲಿ ಕಟ್ಟಬೇಕು. ಕಟ್ಟಿ ನಾವೇನು ಅನ್ಕೊಂಡಿರ್ತೀವಿ ಅದು ಸಕ್ಸಸ್ ಆದ್ಮೇಲೆ ಬಂದು ನಾವು ಹರಕೆನ ತೀರಿಸ್ಬೋದಂತೆ. ಸೊ ಹಾಗಾಗಿ ನನಗೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಈ ಥರ ಮಾಡ್ಬೋದು ಅಂತ. ಸರಿ ನಾನು ಹೋಗಿದ್ದೀನಲ್ಲ, ನಮಗೂ ಒಂದಷ್ಟು ಪ್ರಾಬ್ಲಮ್ಸ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತಲ್ವಾ. ಹಾಗಾಗಿ ನಾನು ಒಂದು ಕಟ್ತೀನಿ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದೆ. ಆಯಿತು ಕಟ್ಟು ನಿನ್ನಿಷ್ಟ ಅಂದರು. ಸೊ ನಾವಿಬ್ರೂ ಜೊತೆಯಾಗಿ ಅದನ್ನ ಕಟ್ಟೋದಕ್ಕೆ ಅಂತ ಹಿಂದೆಗಡೆ ತುಂಬ ಇವಾಗ ಮಕ್ಳು ಇಲ್ಲದೆ ಇರೋರು, ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಜಮೀನು ತಗೊಳ್ಬೇಕಾಗಿರ್ತದೆ, ಇಲ್ಲಾಂದರೆ ಬೇರೆಯವ್ರಿಗೆ ಮಾರಬೇಕಾಗಿರತ್ತೆ, ಇಲ್ಲಾಂದರೆ ಮನೆ ಕಟ್ಟಿಲ್ಲದೆ ಇರೋರಿಗೆ ಮನೆ ಕಟ್ಟಬೇಕು, ಆರೋಗ್ಯ ಸಮಸ್ಯೆ ಇರೋರು, ಯಾವುದೇ ಸಮಸ್ಯೆ ಆದ್ರೂ ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲೇನೆ ಒಂದು ಸೊ ಇದ್ರದ್ದು ಕಟ್ಟೋದಕ್ಕೆ ಅಂತಲೇ ಜಾಗನ ಮಾಡಿದ್ದಾರೆ. 2 ಮರ ಇದೆ, ಆಲದ ಮರ ಮತ್ತು ಇನ್ನೊಂದು ಮರ. ಅದಕ್ಕೆ ತುಂಬ ಜನ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡು. ಸರಿ ಅಂತ ನಾನು ನನ್ನ ಹಸ್ಬೆಂಡು ಇಬ್ರೂ ಕಟ್ಟಿ ಅದಕ್ಕೆ ಅವರೇ ಗಂಧದ ಕಡ್ಡಿ ಎಲ್ಲ ಕೊಟ್ಟಿರ್ತಾರೆ. ಸೊ ನಾವು ಕಟ್ಟಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಹೋಗ್ರಿ. ಆಮೇಲೆ ಅದು ಸಕ್ಸಸ್ ಆಗತ್ತೆ. ಆದ್ಮೇಲೆನೆ ಬಂದು ನೀವು ಹರಕೆನ ತೀರಿಸ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಕಟ್ತಾ ಇದ್ದೀನಿ. ಸೊ ಮನಸಲ್ಲೇ ಬೇಡ್ಕೊಂಡು ಕಟ್ತಾ ಇದ್ದೀನಿ. ಏನಕ್ಕೆ ಕಟ್ಟಿದ್ದೆ, ಏನಕ್ಕೆ ಆಯ್ತೋ ಇಲ್ವೋ ಅನ್ನೋದನ್ನ ನಾನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದು ನನಗೆ ನಿಜವಾಗ್ಲೂ ಆ ಶನಿಮಾತ್ಮ ನನಗೆ ನೆರವೇರಿಸ್ಕೊಟ್ರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದ್ಸತಿ ಹೋಗ್ಬೇಕು ಅಂತ ನಾನು ತುಂಬಾ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ. ನಂಗೊಂಥರ ಮನ್ಸಿಗೆ ಸಮಾಧಾನ ಆಯ್ತು. ನಾನು ಅನ್ಕೊಂಡಿರೋದು ಹಾಗೆ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ಆದ್ರೆ ಸಾಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾವು ಕಟ್ಟಿದ್ದಾದ್ಮೇಲೆ ಅವ್ರು ಹೇಳಿದ್ರು, ಅಲ್ಲೇನೆ ಅದ್ರ ಸುತ್ತ 9 ರೌಂಡು ಇಲ್ಲಾಂದ್ರೆ 5 ರೌಂಡು ಸುತ್ತಾಕಿ ನೀವು ಸಂಕಲ್ಪ ಮಾಡಿ ಹೋಗಿ ಅಂತ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡು ಇಬ್ರೂ ಪೂಜೆ ಮಾಡಿದ್ವಿ. ನಮ್ಮ ತಮ್ಮನ ಹೆಂಡತಿ ಅವರೂ ಕಟ್ಕೊಂಡ್ರು. ಆದರೆ ಬೇರೆಯವ್ರ ಹತ್ರ ಶೇರ್ ಮಾಡ್ಬಾರ್ದು. ನೀವೇನು ಅನ್ಕೊಂಡಿರ್ತೀರ ಅದನ್ನ ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ಪೂಜೆ ಮಾಡಿದ್ದಾದ್ಮೇಲೆ ಇಬ್ರೂ ಸುತ್ತಾಕಿದ್ವಿ. ಸೊ ಸುತ್ತಾಕಿ ಬಂದಿದ್ದೀವಿ. ನೋಡೋಣ ಆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಅಲ್ಲೇನೆ ಕಟ್ಟೆ ಇದೆ. ಯಾವ ಸಮಸ್ಯೆ ಇದ್ರೂ ಬಂದು ಇಲ್ಲಿ ಸಂಕಲ್ಪ ಮಾಡಿ ಕಟ್ಟೋಗ್ತಾರಂತೆ. ತೆಂಗಿನಕಾಯಿ ಕಟ್ಬೋದು, ಇಲ್ಲಾಂದ್ರೆ ನಾಣ್ಯ ಕೊಟ್ಟಿರ್ತಾರೆ ಅದನ್ನಾದ್ರೂ ಕಟ್ಬೋದು. ದೇವಸ್ಥಾನದ ಹೊರಗಡೆಯಿಂದ ಈ ಥರ ಇದೆ. ದೇವಸ್ಥಾನದ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗಿ ಎಲ್ಲ ರೌಂಡ್ ಹಾಕೊಂಡು ಬರೋದ್ರೊಳಗೆ
ಎಲ್ಲ ದೇವರುಗಳನ್ನ ಒಂದ್ಸತಿ ಒಂದು ರೌಂಡು ನಮ್ಮ ಕಣ್ಮುಂದೆ ನೋಡ್ಬೋದು. ಶಿವಪ್ಪ ಆಗಿರ್ಬೋದು, ಆಂಜನೇಯ ಸ್ವಾಮಿ, ಹಾಗೆಯೇ ಬ್ರಹ್ಮದೇವರಾಗಿರ್ಬೋದು, ವಿಷ್ಣು ದೇವರು, ಹಾಗೆಯೇ ಶನಿ ಮಹಾತ್ಮ ಎಲ್ಲ ದೇವರುಗಳನ್ನ ಒಂದು ರೌಂಡು ಹಾಗೆ ನೋಡ್ಕೊಂಡು ಬಂದ್ವಿ. ಒಂಥರ ಸ್ವರ್ಗ ಅಂತಾನೆ ಅನ್ನಿಸ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿಂದ ಮುಗಿಸ್ಕೊಂಡು ಸಾಯಿಬಾಬಾಗೆ ಬಂದ್ವಿ ಆನ್ ದಿ ವೇ ಹೋಗ್ತಾ. ಸೊ ನನ್ನ ಫ್ರೆಂಡ್ ಕೇಳ್ತಾ ಇದ್ರು, ನಿಮಗೂ ಸಮಸ್ಯೆ ಇದೆಯಾ ಈ ಗಂಟನ್ನ ಕಟ್ತಾ ಇದ್ರಲ್ಲ ಅಂತ. ನನ್ನ ಪ್ರಕಾರ ಸಮಸ್ಯೆ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ. ದೇವರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆನ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಮನುಷ್ಯರನ್ನ ಹಿಡಿಯೋದಕ್ಕಾಗಲ್ಲ. ಅವರು ದೇವರಾಗ್ಬಿಡ್ತಾರಂತೆ ಯಾವ ಸಮಸ್ಯೆನೂ ಇಲ್ಲ ಅಂದರೆ. ಸೊ ಹಾಗಾಗಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಕಣ್ರಿ ಅಂತ ಒಂದಷ್ಟು ಮಾತುಕತೆ ಆಡಿಕೊಂಡು ನಾವು ಬಂದಿದ್ದು ಸಾಯಿಬಾಬಾಗೆ. ಬೆಳಿಗ್ಗೆಯಿಂದ ಇವತ್ತು ಎಲ್ಲ ಟೆಂಪಲ್ ರೌಂಡ್ ಮಾಡಿಸ್ತಾ ಇದ್ದೀನಿ. ನಿಮಗೂ ಕೂಡ ಯಾರೆಲ್ಲ ಈ ಲಾಗ್ನ ನೋಡ್ತಾ ಇದ್ದೀರಾ ಒಳ್ಳೇದು ಮಾಡಲಿ ಭಗವಂತ. ಫಸ್ಟಿಗೆ ಗಣೇಶನ ದರ್ಶನ ಮಾಡಿಸಿದ್ವಿ, ಆಮೇಲೆ ಶನಿ ಮಹಾತ್ಮನ ದೇವರು. ಈಗ ಬರ್ತಾ ಆನ್ ದಿ ವೇ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ಆರತಿ ಆಗ್ತಾ ಇತ್ತು. ಸೊ ಅಲ್ಲೇನೆ ಹೋಗಿ ನಾವು ಎಲ್ಲರೂ ಅರ್ಚನೆ ಮಾಡಿಸಿ ಆರತಿನ ತಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ನಾವು ಮನೆಗೆ ಹೊರಡೋದ್ರೊಳಗೆ ಕತ್ಲೆನೇ ಆಗೋಯ್ತು. ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಬಂದಿದ್ದೆ ಲೇಟ್ ಆಗೋಯ್ತು ನೈಟು, ಹಾಗಾಗಿ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಮಲ್ಕೊಂಡ್ವಿ. ಸೊ ಇವಾಗ ಬೆಳಿಗ್ಗೆ ಎದ್ದು ಆಗಲೇ ಬೆಳಿಗ್ಗೆ ಅಂದರೆ ಆಗಲೇ ಒಂದು 10:30 ಆಗಿದೆ. ಈಗ ರೆಡಿ ಆಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ, ಹಾಗಾಗಿ ಹೋಗೋಣ ಅಂತ ಈ ಸಿಲ್ಕ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಈ ಥ್ರೆಡ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ ಈ ಸ್ಯಾರಿನ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಗ್ರೀನ್ ಮತ್ತು ಪರ್ಪಲ್ ಸ್ಯಾರಿ ತುಂಬ ಚೆನ್ನಾಗಿದೆ. ನನಗೆ ಒನ್ ಆಫ್ ಮೈ ಫೇವ್ರೆಟು, ಚೆನ್ನಾಗಿ ಅನ್ಸತ್ತೆ. ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ, ಒಂದು ಎಂಗೇಜ್ಮೆಂಟ್ ಕೂಡ ಇದೆ. ಅಲ್ಲಿಗೆ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೀನಿ. ಸೊ ಈ ಚೋಕರ್ ನೆಕ್ಲೆಸ್ ಹಾಕ್ಕೊಂಡು ರೆಡಿ ಆದೆ. ಮಕ್ಕಳು ಬರೋದಿಲ್ಲ ಅಂದರು. 48 ಡೇಸ್ ಅವರು ಆಲೇ ಒಂದು 2 ಮಂತ್ಸ್ ಆಯ್ತೇನೋ ನಮ್ಮ ಮಕ್ಕಳು ನಾನ್ ವೆಜ್ ತಿಂದು ನಮ್ಮ ಮನೇಲಿ ನಾನ್ ವೆಜ್ ಮಾಡಿ. ಸೊ ಹಾಗಾಗಿ ಬರೋದಿಲ್ಲ, ನಮಗೆ ನಾನ್ ವೆಜ್ ಮಾಡಿಟ್ಟು ಹೋಗ್ರಮ್ಮ ಅಂದರು. ಬೆಳಿಗ್ಗೆನೇ ಅವ್ರಿಗೆ ಮಾಡಿಟ್ಟು ನಾನು ನನ್ನ ಹಸ್ಬೆಂಡು ಇಬ್ಬರು ಮಾತ್ರ ಹೊರಟಿದ್ದೀವಿ. ನಾನು ನನ್ನ ಹಸ್ಬೆಂಡು ಇವಾಗ ಹೊರಟಿದ್ದೀವಿ. ಮಕ್ಕಳಿಲ್ಲ, ನಾವಿಬ್ಬರೇನೆ, ಅವ್ರು ಬರೋದಿಲ್ಲ ಅಂದರು. ಸೊ ಹಾಗಾಗಿ ಅವ್ರನ್ನ ಮನೇಲೇನೆ ಬಿಟ್ಟು ನಾವು ಹೊರಟಿದ್ದೀವಿ. ಇವಳೇನೆ ನನ್ನ ಫ್ರೆಂಡ್ ಶೈಲಜಾ. ಸೊ ಅವ್ರ ಹಸ್ಬೆಂಡು. ಇವ್ರ ಮನೆ ಗೃಹ ಪ್ರವೇಶಕ್ಕೇ ನಾವಿವತ್ತು ಬಂದಿರೋದು. ಇದು ಮೇನ್ ಡೋರ್ ಆಗಿರುತ್ತೆ. ಡ್ಯೂಪ್ಲೆಕ್ಸ್ ಹೌಸು. ಸೊ ಸಾಮಾನ್ಯವಾಗಿ ಇವಾಗ ಎಲ್ಲರೂ ಕಟ್ತಾ ಇರೋದು ಡ್ಯೂಪ್ಲೆಕ್ಸೇ ಅಲ್ವಾ. ಸೊ ಹಾಗಾಗಿ ಮನೆದು ಒಂದು ಸ್ವಲ್ಪ ವಿಡಿಯೋನ ತಗೊಂಡೆ. ತುಂಬ ಜನ ಅಲ್ಲಲ್ಲೇ ಕೂತ್ಕೊಂಡಿದ್ರು, ಎಲ್ಲರೂ ಮಾತಾಡ್ತಾಯಿದ್ರು. ಸುಮ್ಮನೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಇದು ಪೂಜಾ ರೂಮು. ಪೂಜಾ ರೂಮ್ ಕಾನ್ಸೆಪ್ಟು ಒಂಥರ ಗೋಪುರ ಥರ ಮಾಡಿದ್ದಾರೆ. ಸೊ ಸೆಂಟ್ರಿಗೆ ಬಂದಿದೆ, ಸುತ್ತ ರೌಂಡ್ ಹಾಕ್ಬೋದು, ಆ ಥರ ನನಗೆ ಇಷ್ಟ ಆಯಿತು. ಆಮೇಲೆ ವಾಲ್ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾಳೆ. ಸೊ ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನನ್ನ ಮಕ್ಕಳು ಬರಲಿಲ್ಲ ಅಂದರೆ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಮಾಡಲ್ಲ. ಅವರು ಮುಂದೆನೇ ಹತ್ತತ್ತು ಹೋಗ್ತಾಯಿದ್ರು ಮೇಲ್ಗಡೆ ಮನೆ ನೋಡೋದಕ್ಕೆ. ನಾನು ವಿಡಿಯೋ ತಗೊಳ್ಳಿ ಅಂದರೆ ಸುಮ್ಮನೆ ಹೋದ್ರು. ಸೊ ನೋಡಿ ಮೇಲಿಂದ ಈ ಥರ ಕಾಣಿಸ್ತಾ ಇದೆ ಮನೆ. ಡ್ಯೂಪ್ಲೆಕ್ಸು, ಮೇಲ್ಗಡೆಯಿಂದ ಈ ಥರ ಗೋಪುರ ಥರ. ವಾಲ್ ಪೇಂಟಿಂಗ್ ಆವಾಗಲೇ ಹೇಳ್ದಂಗೆ ಎಲ್ಲ ಕಡೆ ವಾಲ್ ಪೇಂಟಿಂಗ್ನ ಹಾಕಿದ್ರು, ಚೆನ್ನಾಗಿದೆ. ಆಮೇಲೆ ವುಡ್ಡು ಫಿನಿಶಿಂಗು, ವಾರ್ಡ್ರೂಫ್ ಎಲ್ಲ ವುಡ್ ಫಿನಿಶಿಂಗ್ ಥರ ಇತ್ತು. ಬಟ್ ನಾನು ವುಡ್ಡು ಅಂತಲೇ ನೋಡ್ತಾ ಇದ್ದೆ, ಅದು ವುಡ್ಡಲ್ಲ. ಏನೋ ಶೀಟ್ ಬರುತ್ತಲ್ವ, ಈ ಅಲ್ಯೂಮಿನಿಯಂ ಶೀಟ್ ಥರ, ಅದಕ್ಕೆ ಕೋಟೆಡ್ ಥರ ಅನ್ನಿಸ್ತಾ ಇತ್ತು. ಹೊರಗಡೆ ಇದು ಬಾಲ್ಕನಿನಲ್ಲಿ ಜೋಕಾಲಿ ಎಲ್ಲ ಅಲ್ಲೇ ಹಾಕಿದ್ದಾರೆ. ಚೆನ್ನಾಗಿದೆ, ಗಾಳಿ ಬೆಳಕು ಎಲ್ಲದೂ. ಸೊ ಹಾಗಾಗಿ ನನಗೆ ಅವ್ರ ಮನೇಲಿ ತುಂಬ ಇಷ್ಟ ಆಗಿದ್ದ ಕಾನ್ಸೆಪ್ಟ್ ಏನಪ್ಪ ಅಂದರೆ ಈ ಸ್ಟಡಿ ಟೇಬಲ್ ಮಾಡಿದ್ದಾರೆ ಮಕ್ಕಳಿಗೆ. ಅದೊಂದು ನಂಗೆ ಸಖತ್ ಇಷ್ಟ ಆಯಿತು. ತೋರಿಸ್ತೀನಿ ನಿಮಗೆ. ಇದು ಎಲ್ಲದೂ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಇದು ವುಡ್ಡಲ್ಲ, ಶೀಟ್ ಇದು. ಅಲ್ಯೂಮಿನಿಯಂ ಶೀಟ್ ಬರುತ್ತಲ್ಲ, ಅದಕ್ಕೆ ಮೇಲ್ಗಡೆ ಕೋಟೆಡ್ ಥರ ವುಡ್ಡು ಇದನ್ನು ಮಾಡಿಸಿದ್ದಾರೆ. ಸೊ ಇದು ಏನೋ ಒಂಥರ ಬೇರೆ ಥರ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಇದು ನೋಡಿ, ಇದೇನೆ ಸ್ಟಡಿ ಟೇಬಲು. ಬೇಕಾದಾಗ ಈ ಥರ ಓಪನ್ ಮಾಡ್ಕೊಳ್ಳೋದು, ಬೇಡ ಅಂದಾಗ ಕ್ಲೋಸ್ ಮಾಡೋ ಥರದ್ದು. ಇದೊಂದು ಕಾನ್ಸೆಪ್ಟ್ ನನಗಿಷ್ಟ ಆಯಿತು. ಯಾಕೆಂದರೆ ಸ್ಪೇಸು ಕಮ್ಮಿ ಇದ್ದಾಗ ಈ ಥರದ್ದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನು ನಮ್ಮ ಅರ್ಶಿನ ರೂಮಿಗೆ ಒಂದು ಮಾಡಿಸೋಣ ಅಂತ ಇದನ್ನು ನೋಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡಿಗೆ ಹೇಳಿದೆ ಇದನ್ನು ನೋಡ್ಕೊಳ್ಳಿ ಅಂತ. ಸೊ ಹಾಗೇ ಒಂದು ವಿಡಿಯೋ ಕೂಡ ತೊಗೊಂಡೆ. ಇದಾಗಿತ್ತು 2 ಡೇಸ್ ಲಾಗ್ನ ಕಂಟಿನ್ಯೂ ಮಾಡಿ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಲಾಗ್ನ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫ್ರೀ ಮಾಡ್ಕೊಂಡು ಈ ಲಾಗ್ನ ನೋಡಿದ್ದಕ್ಕೆ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಸೊ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.